ಜನತಾ ಪಕ್ಷದವರು ಇದಾರಲ್ಲ, ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಮೆಜಾರಿಟಿ ನೀವು ಬಂದು ಅಧಿಕಾರ ಮಾಡೇ ಇಲ್ಲ. ಯಾವಲ್ಲ ನಿನ್ಗೇನು ಗೊತ್ತಿಲ್ಲ, ಕೂತ್ಗಳಪ್ಪ ತಮ್ಮ. ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು. ಅದೇ ಯಾವಾಗಲೂ ನಮ್ಮ ಫ್ರೆಂಡೇ ಅವನು. ಇಲ್ಲ, ನಮ್ಮ ಫ್ರೆಂಡೇ, ಅದರಲ್ಲಿ ನನ್ನ ಅನುಮಾನ ಇಲ್ಲ. ವೈಯಕ್ತಿಕವಾಗಿ ಸಿಕ್ಕಿದಾಗ ನಾನು ಹೊಗಳ್ತಾ ಇರ್ತಾನೆ. ಅಲ್ಲಿ ಕೂತ್ಕೊಂಡಾಗ ಮಾತ್ರ ನಿಮ್ಮ ಪರವಾಗಿ ಮಾತಾಡ್ಬೋದೇನೋ, ಮಾತಾಡದೇ ಇರ್ಬೋದು, ಗೊತ್ತಿಲ್ಲ. ಬಟ್ ವೈಯಕ್ತಿಕ ಸಿಕ್ಕಿದಾಗ ಉಭಯ ಕುಶಲೋಪರಿ ಎಲ್ಲ ಕೇಳಿ ನಾನು ಹೊಗಳ್ತಾನೆ. ಮಾನ್ಯ ಅಧ್ಯಕ್ಷರೇ, ಈ ಭಾರತೀಯ ಜನತಾ ಪಕ್ಷದವ್ರು ಇರ್ದಿರಲ್ಲ, 2008 ಇರ್ಬೋದು, 2018 ಇರ್ಬೋದು, ಯಾವತ್ತಾರು 113ಕ್ಕಿಂತ ಜಾಸ್ತಿ ತಗೊಂಡಿದ್ದಾರ ಹೇಳಿ ನೋಡೋಣ. ಇವರೆಲ್ಲ ಹಿಂಭಾಗಲಿಂದ ಬಂದಿರೋದು. ಮಿಸ್ಟರ್ ಯತ್ನಾಳ್, ನೀವು ಮುಂದೆ ಒಂದು ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ನೀವು. ಏನು ಅಡ್ಜಸ್ಟ್ಮೆಂಟ್ ಗಿರಾಕಿ ಇರುತ್ತ, ನಾ ಏನೋ ಆಗೋದ್ರ ಗೊತ್ತಾಗಿಲ್ಲ. ನಿಮ್ಗೆ ಯಾರ್ಯಾರು ಹೊಂದಾಣಿಕೆ, ಈಗ ನೀವು ಹೊಂದಾಣಿಕೆ ಆಗವ್ರೆ ಅಂತೀವಿ. ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು. ಯಾರು ಹೊಂದಾಣಿಕೆ ಆಗವ್ರೆ ಅಂತ? ಯಾರ್ರಿ ಹೊಂದಾಣಿಕೆ ಆಗಿರೋರು? ಹೇಳ್ರಿ, ನಿಮ್ ಕಡೆಯವ್ರು ಯಾರ್ರಿ? ನೀವೇ ಯಾರು ಹೇಳ್ರಿ? ಅಲ್ಲ, ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ. ಅವ್ರು ಯಾರ್ಯಾರು ಅಂತ ಹೇಳಿಯಪ್ಪ. ನಾವು ಇಡೀ ಡನಾ ಡಂಗರ ಸಾರ್ವಜನಿಕವಾಗಿನೇ ಹೇಳಿದ್ದೀನಿ. ಅವ್ರು ಯಾರ್ಯಾರು ನಿಮ್ಮ ಪಾರ್ಟಿನಲ್ಲಿ? ಯಾರ್ಯಾರು ಬ್ಲಾಕ್ ಶೀಪ್ಗಳು ಯಾರ್ಯಾರು? ನೋಡಿ, ಅದು ಕೇಳಿದ್ರೆ ಹೇಳಕ್ಕಾಗಲ್ಲ, ಸುಮ್ಮನೆ ಹೇಳೋದು ಅಷ್ಟೇ. ಇವೆಲ್ಲ ಇರ್ತವೆ ಬಸವರಾಜ್. ರಾಜಕಾರಣದಲ್ಲಿ ಈಗ ನಾವು, ನಮಗೂ ಗೊತ್ತು, ನಿಮಗೂ ಗೊತ್ತು, ನೀವು ಒಂದ್ ಕಡೆ ಇದ್ದು ರಾಜಕಾರಣ ಮಾಡಿದ್ವಿ, ಎದುರುಗಡೆ ಇದ್ದು ರಾಜಕಾರಣ ಮಾಡಿದ್ದೇವೆ. ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿನ ಇದರ ಒಳಗಡೆನೆ ಹಂಗೆ ಹೋಗ್ದಿದ್ದಾವೆ, ನಮ್ಮ ಮನಸ್ಸಲ್ಲಿ ಹಂಗೆ ಹೋಗ್ದಿದ್ದಾವೆ. ಏನು ಮಾಡೋಕ್ಕಾಗಲ್ಲ, ಅವು ಯಾವತ್ತಾದ್ರೂ ಒಂದು ದಿವಸ ಸ್ಫೋಟ ಆಗ್ತವೆ. ಅದೇ ನೀವು ಇದೊಂದೇ ಸತ್ಯ ಹೇಳೋದು. ಈಗ ಇಲ್ಲಿ ವಿಧಾನಸೌಧದಲ್ಲಿ ಹೊರಗಡೆ ಎಲ್ಲ ಸತ್ಯ ಹೇಳ್ತೀಯ, ಇಲ್ಲಿ ಮಾತ್ರ ಇದೇ ಸತ್ಯ ಹೇಳಿರೋದು. ಅಲ್ಲ, ಏನೇ ಆದ್ರೂ ಒಟ್ಟಿಗೆ ಮಾಡಿದೇವೆ ಅಂತ ಹೇಳಿದೇವಲ್ಲ. ನಾನು ಎಷ್ಟು ಸತ್ಯ ಹೇಳಿದ್ದೀನಿ ಅಷ್ಟೇ ನಿಮ್ದು ಪಾಲಿದೆ ಅದರಲ್ಲಿ. ನಾ ಏನಾದ್ರು ಸುಳ್ಳು ಹೇಳಿದ್ರೆ ಹೊರಗಡೆ ನಾವಿಬ್ರು ಒಂದೇ. ಹೊರಗಡೆ ಮಾತ್ರ ಬೇರೆ ಬೇರೆ ಅಲ್ಲ. ಹೊರಗಡೆ ಯಾಕೆ, ಎಲ್ಲ ಕಡೆನೂ ಅದೇನು. ಸಿ ಬಸವರಾಜ ಬೊಮ್ಮಾಯಿ, ಈ ಲವ್ ಮಿ ವೆರಿ ಮಚ್. ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ, ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಪಾಪ ಮಾಡಬೇಕು. ವೈಯಕ್ತಿಕ ಸಂಬಂಧ ಬೇರೆ, ರಾಜಕೀಯ ಸಂಬಂಧ ಬೇರೆ. ಕರೆಕ್ಟ್, ಯು ಆರ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ರಾಜಕೀಯ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ ಬೇರೆ. ಕರೆಕ್ಟ್, ಐ ಅಗ್ರಿ ವಿತ್ ಹಿಮ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ನೀವು ಯಾವತ್ತೂ ಕೂಡ ಜನರ ಸಂಪೂರ್ಣ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲೇ ಇಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು. ಯಾವತ್ತೂ ಕೂಡ 113ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.